ಮೂರನೇ ಟ್ರಿಕ್ಸ್ ಇಂದು ಹೆಂಗ್ ವರ್ಕೌಟ್ ಆಗ್ತಿತ್ತಲ್ಲ. ಎಮರ್ಜೆನ್ಸಿ ಇದ್ದಾಗ ಈ ತರ ಮಾಡೋದ್ ಚೆನ್ನಾಗ್ ನೋಡಮ್ಮ ಅಲ್ಲ. ಮೀನಮ್ಮ, ಮೀನು, ಕಾಟ್ಲ, ಗೌರಿ, ಜಿಲೇಬಿ, ಬೂತಾಯಿ, ಯಾವ ಮೀನ್ ಎಲ್ಲಾ ಮೀನ್ ಐತಿ. ಮೀನ್ ಬೇಕಿದಮ್ಮ, ಮೀನು. ಮೀನಮ್ಮ ಬರ್ರಿ, ಮೀನು ಎಲ್ಲಿದ್ಯಮ್ಮ? ಬಂದೆ ತಡಿಯಮ್ಮ, ಬಂದೆ. ಬರ್ರಿ 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 ಅಂದ ಬಾರಮ್ಮ. ಬಂದೆ. ಅಲ್ಲಮ್ಮ, ಎಷ್ಟಕ್ಕನ್ ಮೀನ್ ಕೂಗಿದಿ, ಒಂದೇ ಮೀನ್ ಐತಲ್ಲ ಇದು. ಏನ್ ಮಾಡ್ತೀಯಮ್ಮ, ಇವತ್ ಭಾನುವಾರ ಸಂತೆ ಎಲ್ಲಾ ಮೀನು ಖಾಲಿ ಮಾಡ್ಕೊಂಡ್ ಬಂದಿದೀನಿ. ಬರೇ ಕಾಟ್ಲಾ ಮೀನು ಅಂದ್ರೆ ಯಾರು, ಬರೇ ಒಂದೇ ಮೀನ್ ಹೆಸರು ಹೇಳಿದ್ರೆ ಯಾರು ಕರಿಯಲ್ಲಮ್ಮ. ಅದಕ್ಕೆ ಎಲ್ಲಾ ಮೀನ್ ಹೆಸರು ಹೇಳಿದ್ರೆ ಒಬ್ರಾದ್ರೂ ಕರೀತಾರೆ ಅಂತ. ನೋಡಮ್ಮ, ಕಾಟ್ಲಾ ಮೀನ್ ಐತೆ, ಬಾಳ ಫ್ರೆಶ್ ಆಗೈತೆ. ಬೇಕೇನಮ್ಮ? ಎಷ್ಟ್ ಕೆಜಿ ಐತಮ್ಮ ಮೀನು? ನೋಡಮ್ಮ, ಇದು ಸುಮಾರು ಒಂದ್ 5 ರಿಂದ 6 ಕೆಜಿ ಫ್ರೆಶ್ ಮೀನ್ ತಗೊಂಡ್ಬಂದಿಲ್ಲ. ಮತ್ತೆ ಫ್ರೆಶ್ ನಮ್ಗೆ 5 ಕೆಜಿ ಐತಾ? ಹೌದಮ್ಮ. ಏನ್ ಮಾಡ್ತೀರಮ್ಮ ಇಷ್ಟ ಮೀನ್ ತಗೊಂಡ್ ನೀವಾಗ? ಇದೇನ್ ಮಾಡ್ತೀವಿ ಗೊತ್ತಾ, ನಮ್ ದಾವಣಗೆರೆ ಅಮ್ಮನ ಕೈ ರುಚಿ ಮನೆಯಲ್ಲಿ ಇವತ್ತು ಫ್ರೆಶ್ ಆಗಿರೋ ಮೀನ್ ಸಾರು ಮಾಡ್ಬೇಕಂತ ಅನ್ಕೊಂಡಿದೀವಿ. ಸೂಪರ್ ಆಗಿ ರೆಸಿಪಿ ಚಾಯ್ಸ್ ಮಾಡ್ಕೊಂಡಿದ್ದೀರಮ್ಮ. ನಾವು ಬರ್ತೀವಿ ಊಟಕ್ಕೆ. ಬರ್ರಿ, ತಗೊಳ್ರಮ್ಮ. ಹಂಗಾದ್ರೆ ತಾಳ್ರಮ್ಮ. ನಿಮ್ ಯೂಟ್ಯೂಬ್ ಚಾನಲ್ ಗೆ ಅಂತೀರಾ, ಅದಕ್ಕೆ ಇದನ್ನೆಲ್ಲ ಸ್ವಚ್ಛಂಗ್ ಕ್ಲೀನ್ ಮಾಡಿ ನಾನೇ ಹೆಚ್ಚಿ ರೆಡಿ ಮಾಡಿ ಕೊಡ್ತೀನಿ. ಆಯ್ತೇನಮ್ಮ? ಥ್ಯಾಂಕ್ಸ್ ಅಮ್ಮ. ಕೆಲಸ ಮಾಡ್ಕೊಂಡು ಎಕ್ಸ್ಟ್ರಾ ಕೂಲಿ ಕೊಡ್ಬೇಕ್ರಮ್ಮ. ಕೊಡೋಣ ಆತಮ್ಮ. ಮೀನೆಲ್ಲ ಹೆಚ್ಕೊಟ್ಟಿದೀನಿ, ತಗೊಂಡು ಚಂದಾಗಿ ಸಾರ್ ಮಾಡ್ರಿ. ಸರಿ, ಈಗ ನಾನು ನಿಮ್ ಜೊತೆ ಸೇರ್ಕೊಂಡು ಮಸಾಲೆ ಎಲ್ಲ ಹೆಚ್ಕೊಡ್ತೀನಿ. ಆಯ್ತಾ? ಬರ್ರಿ. ಸ್ನೇಹಿತರೆ, ಒಬ್ರೊಬ್ರು ಮೀನ್ ಸಾರಿಗೆ ಬರೀ ಹುಳಿ ಹಾಕಿ ಮಾಡ್ತಾರೆ. ನಾವು ಟೊಮೊಟೊ ಮತ್ತೆ ಹುಣಸೆ ಹುಳಿ ಎರಡು ಹಾಕ್ಬಿಟ್ಟು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಏನೇನ್ ಬೇಕು ಅಂತ ಪದಾರ್ಥಗಳು ಇಲ್ಲಿ ಇಟ್ಟಿದೀನಿ, ಒಂದೇ ಶಾರ್ಟ್ ಅಲ್ಲಿ ನೋಡ್ಕೊಳ್ರಿ. ಎಷ್ಟು ಪ್ರಮಾಣ ಹಾಕಿದೀವಿ ಅಂತ ಬೇಕು ಅಂದ್ರೆ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ಕೊಟ್ಟಿರ್ತೀವಿ, ನೋಡಿ. ನಿಮ್ಗೂ ಸ್ವಲ್ಪ ಅನುಕೂಲ ಆಗುತ್ತೆ, ನೋಡ್ಕೊಳ್ಳಿ. ಅದ್ರೊಳಗೆ ಈರುಳ್ಳಿ ಹುರಿಯುವಾಗ ಸ್ವಲ್ಪ ಎಣ್ಣೆ ಹಾಕೋಬೇಕು. ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಚಕ್ಕೆ, ಏಲಕ್ಕಿ, ಲವಂಗ, ಮಸಾಲೆ, ಟೊಮೊಟೊ ಹಣ್ಣು, ಕಾಯಿ ತುರಿ, ಧನಿಯಾ, ಅರಿಶಿಣ, ಕೊತ್ತಂಬರಿ, ಖಾರದ ಪುಡಿ. ಖಾರ ಪುಡಿ ಚೆನ್ನಾಗಿ ಎಣ್ಣೆ ಒಳಗೆ ಬಾಡಿಸ್ಕೋಬೇಕು. ಹುಣಸೆ ಹುಳಿ, ರುಬ್ಬಿದ ಮಸಾಲೆ. ಲಕ್ಷ್ಮತ್ತೆ, ಸ್ವಲ್ಪ ಎಣ್ಣೆಗೆ ಮಸಾಲೆ ಕೊತ ಅಂತ ಕುದಿಬೇಕು ನೋಡು. ಆಮೇಲೆ ನೀರ್ ಹಾಕೋಣ. ನೀರು, ಉಪ್ಪು, ನೀರು. ಇದೀಗ ಒಂದ್ ಕುದಿ ಬರ್ಲಿ, ಅಲ್ಲಿ ಮಟ ಪ್ಲೇಟ್ ಮುಚ್ಚಿಡ್ತೀನಿ. ಮಸಾಲೆ ಯಾವ ತರ ಆಗಿದೆ ನಮ್ದು ಅಂತ ನೋಡೋಣ ಈಗ.
ವಾವ್, ಚಳಮಳ ಚಳಮಳ ಅಂತ ಚೆನ್ನಾಗ್ ಕುದೀತಾ ಐತೆ. ಘಮ 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 ಪರಿಮಳ ಇಡೀ ಹೊಲಕ್ಕೆ ಹರಡೈತೆ. ಟೇಸ್ಟ್ ನೋಡಿದ್ರೆ ಗೊತ್ತಾಗತ್ ಬಿಡ್ರಿ ಸ್ನೇಹಿತರೆ ಅಲ್ಲ. ಮೀನ್ ಎಷ್ಟ್ ಚೆನ್ನಾಗಿ ಈಜಕತ್ತವಲ್ಲೇ ಸಮ್ಮರ್ ಒಳಗೆ. ಅಲ್ಲ ಹಿಡಿಯೇ ಗಾಣ ಹಾಕು ಗಾಣ ಹಾಕು. ಗಾಣ ಹಾಕನ. ಡೈರೆಕ್ಟ್ ಆಗಿ ಹಿಟ್ ಹಾಕು. ನೀರ್ ಚಳಮಳ ಮಳ್ತಾ ಇರುತ್ತಲ್ಲ ಹಾ ಅವಾಗ ಹಿಟ್ ಹಾಕೋದು. ಹಾ ಲಕ್ಷ್ಮಿ ಬುದ್ಧಿ ಕುಡ್ಸಣ. ಮುದ್ದೆ ಹೆಂಗ್ ಬಂದವ ಲಕ್ಷ್ಮಿ? ಚೆನ್ನಾಗ್ ಬಂದಾವ್ ನೋಡಿ. ಇದು ಒಂಥರ ಗಂಟೆ ಇಲ್ದಂಗ ಆಗಿದಾವ್ ನೋಡಿ, ಚೆನ್ನಾಗ್ ಬಂದಾವ್. ಮೂರನೇ ಟ್ರಿಕ್ಸ್ ಇಂದು ಹೆಂಗ್ ವರ್ಕೌಟ್ ಆಗ್ತಿತ್ತಲ್ಲ. ಎಮರ್ಜೆನ್ಸಿ ಇದ್ದಾಗ ಈ ತರ ಮಾಡೋದ್ ಚೆನ್ನಾಗ್ ನೋಡಮ್ಮ ಅಲ್ಲ. ಕೊಟ್ರೆ ಏನ್ ಕಲ್ಸ್ಕೊಳದಿರಲ್ಲ, ಹಾ. ಏನಿರಲ್ಲ. ಹೌದು. ಡೈರೆಕ್ಟ್ ಕುದಿಯೋ ನೀರಿಗೆ ಹಾಕ್ಬಿಟ್ಟು ಮುಗಿತು. ಇವತ್ತು ನಮ್ಮನೆಗ್ ಬಂದಿರೋ ಗೆಸ್ಟ್ ನಾಗರಾಜ್ ಅವರು. ಇವರು ಕಬಾಬ್ ಮಾಡೋದ್ರಲ್ಲಿ ತುಂಬಾ ಫೇಮಸ್. ಇದೇ ದಾವಣಗೆರೆ KTJ ನಗರ 15ನೇ ಕ್ರಾಸ್ ಅಲ್ಲಿ ಇವ್ರದ್ದು ಕಬಾಬ್ ಸೆಂಟರ್ ಇದೆ. ತುಂಬಾ ಚೆನ್ನಾಗಿ ಕಬಾಬ್ ಮಾಡ್ತಾರೆ. ದಾವಣಗೆರೆಯಲ್ಲಿ ತುಂಬಾ ಫೇಮಸ್ ಆಗಿದ್ದಾರೆ. ಅವರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನಾವು ಮಾಡಿದ ಅಡಿಗೆ ಕೈ ರುಚಿ ನೋಡ್ಬೇಕಂತ ಅಂದ್ರು. ಅದ್ರಿಂದ ಅವ್ರನ್ನ ಅತಿಥಿಗಳಾಗಿ ಕರೆದಿದೀವಿ. ಇವತ್ ನಾವು ಮಾಡಿರೋಂತ ಮೀನ್ ಸಾರು ಮುದ್ದೆ ಹೇಗಿದೆ ಅಂತ ಟೇಸ್ಟ್ ನೋಡ್ಬಿಟ್ಟು ಹೇಳ್ತಾರೆ. ಅಕ್ಕ ನಿಮ್ ಯೂಟ್ಯೂಬ್ ನ ಬಹಳ ನೋಡ್ತಾ ಇದ್ವಿ, ಬಹಳ ಚೆನ್ನಾಗ್ ಬರ್ತಾ ಇದೆ. ಹಾಗಾಗಿ ನಾವ್ ಈಗ ನೋಡ್ಲೇಬೇಕಂತ ನಿಮ್ ಕಾಂಟ್ಯಾಕ್ಟ್ ಮಾಡಕ್ ಬಿಟ್ಟು ಊಟಕ್ಕೆ ಬಂದಿದ್ದೀವಿ. ತುಂಬಾ ಬಹಳ- ಥ್ಯಾಂಕ್ಸ್ ನಾಗರಾಜ್ ಬಹಳ ಅವ್ರೆ. ಚೆನ್ನಾಗಿದೆ. ನಮ್ಗೂ ಖುಷಿ ಆಯ್ತು ನೀವು ಬಂದಿದ್ದು. ಹೀಗೆ ಸಪೋರ್ಟ್ ಮಾಡಿ ನೀವು ಫ್ರೆಂಡ್ಸ್ ನಮ್ ಫ್ರೆಂಡ್ಸ್ಗೆಲ್ಲ ಹೇಳಿದೀವಿ, ಎಲ್ಲ ಸಬ್ಸ್ಕ್ರೈಬ್ ಆಗ್ತಿದ್ದಾರೆ. ಹ್ಮ್. ಹಿಂಗೆ ಮುಂದುವರಿಲಕ್ಕ ಚೆನ್ನಾಗಿರ್ಲಿ. ಥ್ಯಾಂಕ್ ಯು ಸೋ ಮಚ್ ನಾಗರಾಜ್ ಅವರೇ ಬಂದಿದ್ದಕ್ಕೆ. ಥ್ಯಾಂಕ್ ಯು. ನೀವು ಆರಾಮಾಗಿ ಕುತ್ಕೊಂಡ್ಬಿಟ್ಟು ಊಟ ಮಾಡಿ. ದಾವಣಗೆರೆ ಅಮ್ಮ ಕೈ ರುಚಿ ಟೀಮ್ ನಾವು ಮಾಡಿರೋ ಅಂತ ಮೀನ್ ಸಾರು ಮುದ್ದೆ ಹೇಗಿದೆ ಅಂತ ಟೇಸ್ಟ್ ನೋಡೋಣ. ಬರ್ರಿ. ಈ ತರ ಸಾರಿಗೆ ಎತ್ಕೊಂಡು ಮುದ್ದೆ ಹಿಂಗೆ ಉಳಿಸ್ಕೊಂಡು ಗುಳುಕ್ಕಂತ ನುಂಗಿದ್ರೆ ಸೂಪರ್. ಮೀನು ಹುಳಿ ಎಲ್ಲ ಕರೆಕ್ಟ್ ಐತಿ. ಒಟ್ನಲ್ಲಿ ನಾವ್ ಮಾಡಿರೋ ಮೀನ್ ಸಾರು ಮತ್ತೆ ಮುದ್ದೆ ಸೂಪರ್. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಮುದ್ದೆ ಒಂದ್ ಸಾರಿ ಕೊಡಕ್ಕೆ